ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಅನೇಕ ರೀತಿಯ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದ್ದಾವೆ. ಶಾಸಕ ಬೈರತಿ ಬಸವರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ ಮೊರೆ ಹೋಗಿದ್ದಾರೆ ಶಾಸಕ ಬೈರತಿ ಬಸವರಾಜ್. ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೇಳಿ ಕೋರ್ಟ್ಗೆ ಮೊರೆ ಹೋಗಿದ್ದಾರೆ. ಮಾಜಿ ಸಚಿವರು ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಬಂಧನದ ಭೀತಿ ಅವರಿಗೆ ಕಾಡ್ತಾ ಇದೆ, ಹೀಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಬೈರತಿ ಬಸವರಾಜ್. ಹೈಕೋರ್ಟ್ನಲ್ಲಿ ನಡೆಯುತ್ತೆ ಅರ್ಜಿ ವಿಚಾರಣೆ. ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರ ಪೀಠದಲ್ಲಿ ಅರ್ಜಿಯ ವಿಚಾರಣೆ ಆರಂಭ ಆಗುತ್ತೆ. ಕೊಲೆ ಪ್ರಕರಣದಲ್ಲಿ A5 ಅಂದರೆ ಆರೋಪಿ ನಂಬರ್ 5 ಬೈರತಿ ಬಸವರಾಜ್ ಇದ್ದಾರೆ. ಸೊ ಹೀಗಾಗಿ ಬಂಧನದ ಭೀತಿಯಲ್ಲಿ ಬೈರತಿ ಬಸವರಾಜ್ ಇದ್ದಾರೆ. ಆರೋಪಿಯಾಗಿದ್ದಾರೆ. ಎಫ್ಐಆರ್ನಲ್ಲಿ ಹೆಸರಿದ್ದ ತಕ್ಷಣಕ್ಕೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಯನ್ನು ನಡೆಸಬೇಕು ಅಂತ ಹೇಳಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಒಂದು ವೇಳೆ ವಿಚಾರಣೆಗೆ ಹಾಜರಾಗದೆ ಹೋದರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಅನಿವಾರ್ಯತೆ ಪೊಲೀಸರಿಗೆ ಎದುರಾಗುತ್ತೆ. ಯಾರು ಹಿಂಗೆ ಮಾಡ್ತಾ ಇದ್ದಾರೆ ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಆರೋಪಗಳು ಮಾಡಿದ್ದಾರೆ. ಇದು ಎಷ್ಟು ಸತ್ಯಕ್ಕೆ ಹತ್ರವಾದ್ದು. ಸುಮ್ಮನೆ ಆರೋಪಗಳು ಮಾಡೋದು, ಸುಮ್ಮನೆ ಟಿ ವಿಗಳಲ್ಲಿ ಹಾಕಿದಾಗ ಮಾತ್ರ ಇದು ವಿಚಾರ ನನಗೆ ಗೊತ್ತಿರ್ತಕ್ಕಂಥದ್ದು. ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಎಲ್ಲಿ ಏನು ಮಾಡ್ತಾಯಿದ್ರು, ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ನನಗೆ ಮಾಹಿತಿಯನ್ನು ತಿಳಿಸಬೇಕಾಗಿತ್ತು. ಯಾರು ಹಿಂಗೆ ಮಾಡ್ತಾಯಿದ್ದಾರೆ, ಏನಿದು ಏನು ಇದೆ, ಯಾಕೆ ನಿಮ್ಮ ಹೆಸರು ಬರ್ತಾಯಿದೆ ಅಂತೇಳಿ. ನನ್ನ ಹೆಸರು ಸುಮ್ಮನೆ ತಂದು ಎಲ್ಲೋ ಒಂದು ಕಡೆ ರಾಜಕೀಯ ತೇಜೋವಧೆ ಮಾಡಬೇಕಂತೇಳಿ ಈ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇರ್ತಕ್ಕಂಥದ್ದು ನನ್ನ ಭಾವನೆ. ನಾನು ಹೌದು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇನೆ. ಮತ್ತು ಗೃಹ ಸಚಿವರಿಗೂ ಕೂಡ ಫೋನ್ ಮುಖೇನ ಮಾತಾಡಿ, ಸರ್ ಈ ಥರ ಆಗಿದೆ, ಇದು ಏನು ಸರ್ ಈ ಥರ ಮಾಡಿದ್ದಾರೆ, ಈ ಥರ ಮಾಡೋದಕ್ಕೆ ಇದಕ್ಕೇನು, ಇದು ಯಾವ ರೀತಿ ಈ ಥರ ಮಾಡಿದ್ದಾರೆ ಅಂತೇಳಿ ಅವ್ರನ್ನೂ ಕೂಡ ನಾನು ಕೇಳ್ತೀನಿ. ನನಗೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಹಾಗಾದರೆ ಪ್ರಕರಣದ ವಿವರವನ್ನು ನೋಡ್ತಾ ಹೋಗೋಣ. ಯಾಕೆಂತ ಹೇಳಿದ್ರೆ ಪ್ರಕರಣ ಹೇಗೆ ನಡೀತು ಅನ್ನೋದು. ನಿನ್ನೆ ರಾತ್ರಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನು. ಹಲಸೂರು ಕೆರೆ ಬಳಿ ಈ ಬಿಕ್ಲು ಶಿವನ ಮನೆಯ ಮುಂದೆ ಈ ಕೊಲೆ ನಡೆದು ಹೋಗಿದೆ. ಮನೆ ಹೊರಗಡೆ ನಿಂತಿದ್ದಾಗ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಕಾರಿನಲ್ಲಿ ಬಂದಂಥ 4ರಿಂದ 5 ದುಷ್ಕರ್ಮಿಗಳಿಂದ ಈ ಕೊಲೆಯಾಗಿದೆ. ಕೊಲೆಯಾದ ಬಿಕ್ಲು ಶಿವನ ಮೇಲೆ 2006ರಲ್ಲಿನೇ ರೌಡಿ ಶೀಟ್ ಓಪನ್ ಆಗಿತ್ತು. ರೌಡಿ ಶೀಟರ್ ಆಗಿದ್ದ ಅವನು. ರೌಡಿ ಶೀಟರ್ ಬಿಕ್ಲು ಶಿವನ ಮೇಲೆ ಸುಮಾರು 11 ಕೇಸ್ಗಳಿದ್ದಾವೆ. ಒಂದಲ್ಲ ಎರಡಲ್ಲ 11 ಕೇಸ್ಗಳಿದ್ದಾವೆ. ಆದರೆ ಇಂಥ ರೌಡಿ ಶೀಟರ್ ಹತ್ಯೆಯಾಗುತ್ತೆ GPA ವಿಚಾರಕ್ಕೆ ಅಂತ. ಹಾಗಾದರೆ ಬೈರತಿ ಬಸವರಾಜ್ಗೂ ಮತ್ತು ಈ ಬಿಕ್ಲು ಶಿವನ ಹತ್ಯೆಗೂ ಏನು ಸಂಬಂಧ? ಯಾಕೆ ಬೈರತಿ ಬಸವರಾಜ್ ಅವರ ಹೆಸರು ಇಲ್ಲಿ ಬರ್ತಾ ಇದೆ, ಪ್ರಸ್ತಾಪ ಆಗ್ತಾ ಇದೆ ಅಂತ ನೋಡೋದಾದರೆ, ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಹೆಸರು ಕೆಲ ತಿಂಗಳುಗಳ ಹಿಂದೆ ಜಮೀನು GPA ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಬಿಕ್ಲು ಶಿವ ಹಾಗೂ ಬೈರತಿ ಬಸವರಾಜ್ ಅವರ ಬೆಂಬಲಿಗರ ನಡುವೆ ಗಲಾಟೆ. ಜಮೀನು GPA ಮಾಡಿಸಿಕೊಂಡಿದ್ದಂಥ ರೌಡಿ ಶೀಟರ್ ಶಿವಪ್ರಕಾಶ್ GPA ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ, ಪೊಸಿಷನ್ ಕೊಡಬೇಕು ಅಂತ ಹೇಳಿ ಬೆದರಿಕೆಯನ್ನು ಒಡ್ಡಲಾಗಿತ್ತಂತೆ. ಜಗದೀಶ್ ಅಲಿಯಾಸ್ ಜಗ್ಗನ ಗ್ಯಾಂಗ್ನಿಂದ ಶಿವಪ್ರಕಾಶ್ಗೆ ಬೆದರಿಕೆ ಒಡ್ಡಲಾಗಿತ್ತು. ಬೈರತಿ ಬಸವರಾಜ್ ಆಪ್ತ ರೌಡಿ ಶೀಟರ್ ಜಗದೀಶ್ ಅಲಿಯಾಸ್ ಜಗ ಅವನು ಬೈರತಿ ಬಸವರಾಜ್ ಅವರ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ. ಬೆದರಿಕೆ ಹಿನ್ನೆಲೆ ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟಿದ್ದರು ಶಿವಪ್ರಕಾಶ್. ಕಳೆದ ಫೆಬ್ರವರಿಯಲ್ಲಿ ದೂರು ಕೊಟ್ಟಿದ್ದರು ರೌಡಿ ಶೀಟರ್ ಶಿವಪ್ರಕಾಶ್. ಆದರೆ ಬೈರತಿ ಬಸವರಾಜ್ ಹಾಗೂ ಗ್ಯಾಂಗ್ ಅಥವಾ ಅವರ ಬೆಂಬಲಿಗರು ಅಂತ ಹೇಳ್ತಾ ಇದ್ದಾರಲ್ಲ, ಅದು ಜೀವ ಬೆದರಿಕೆಯನ್ನು ಹೊಡ್ಡಿದ್ರಂತೆ ಹಿಂದೆ. ಅದರ ವಿಡಿಯೋ ಸಮೇತವಾಗಿ ಅವನು ದೂರು ಕೊಟ್ಟಿದ್ದ. ಬೆದರಿಕೆ ಹಾಕಿದ್ದ ವಿಡಿಯೋ ಸಮೇತ ದೂರು ಕೊಟ್ಟಿದ್ದ ರೌಡಿ ಶೀಟರ್ ಇದೀಗ 4 ತಿಂಗಳಲ್ಲಿ ನಂತರದಲ್ಲಿ ಕೊಲೆಯಾಗಿದೆ. ಕೋರ್ಟ್ ಪ್ರಕರಣ FIR ರದ್ದತಿ ಕೋರಿ ಕೋರ್ಟ್ನಲ್ಲಿದೆ. ಏನು ತೀರ್ಮಾನ ಆಗುತ್ತೆ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದಲೂ ಕೂಡ ಅನೇಕ ಆಯಾಮಗಳನ್ನು ಈ ಸ್ಟೋರಿ ಪಡೆದುಕೊಳ್ತಾ ಹೋಗ್ತಾ ಇದೆ. ಪ್ರಮುಖವಾಗಿ ಮಾಜಿ ಸಚಿವರ ಹೆಸರಲ್ಲಿ ಪ್ರಸ್ತಾಪ ಆಗಿದೆ. FIRನಲ್ಲಿ ಅವರ ಹೆಸರು ಕೂಡ ಬಂದಿದೆ. ಆ ನಂತರದಲ್ಲಿ ಆಗಿರುವಂಥ ಬೆಳವಣಿಗೆಗಳು ಜೊತೆಗೆ ಅವರು ಕೂಡ ಒಂದು ಕ್ಲಾರಿಫಿಕೇಷನ್ ಕೊಡುವಂಥ
ಕೆಲಸವನ್ನು ಕೂಡ ಮಾಡಿದ್ದಾರೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ರಾಜಕೀಯ ತೇಜೋವಧೆ ಅಂತ ಅವರು ಹೇಳಿದ್ದಾರೆ. ಇದೀಗ ಕೋರ್ಟ್ನಲ್ಲಿ ನಡೀತಾ ಇರುವಂಥ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸಂತೋಷ್ ಪಟೇಲ್? ದಶರಥ್, ಈಗಾಗಲೇ ಏನು ಶಿವಪ್ರಕಾಶ್ ಬಿಕ್ಲಶಿವ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ರಾಜಕಾರಣಿ ಆಗಿರುವಂತಹ ಬೈರತಿ ಬಸವರಾಜ್ ವಿರುದ್ಧ ಈಗಾಗಲೇ FIR ಕೂಡ ದಾಖಲಾಗಿರುವಂಥದ್ದು. FIR ದಾಖಲಾದ ಬೆನ್ನಲ್ಲೇ ಬೈರತಿ ಬಸವರಾಜ್ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿರುವಂಥದ್ದು. ಅದಕ್ಕೂ ಮುಂಚೆ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥ ಬಸವರಾಜ್, ನನಗೂ ಇದಕ್ಕೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದೆಲ್ಲವೂ ಪೂರ ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾಗಿ ನಡೀತಾ ಇರುವಂತಹ ಘಟನೆ, ನನಗೆ ಬಿಕ್ಲಶಿವಗಾಗಲಿ ನನಗಾಗಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅದರ ಜೊತೆಗೆ ನಿನ್ನೆ ಹತ್ಯೆ ಮಾಡಿರುವಂಥ ಜಗದೀಶ್ ಜಗ್ಗ ಕಿರಣ್ ಇವರು ಅಸೋಸಿಯೇಟ್ಸ್ ಎಂದರೆ ಅವ್ರಿಗೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಇದಕ್ಕೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಅವರು ಈ ಕ್ಲಾರಿಫಿಕೇಶನ್ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ಈಗಾಗಲೇ ಅವರ ಮೇಲೆ ದಾಖಲಾಗಿರುವಂಥ FIR ಏನಿದೆ, ಈ FIR ಅನ್ನು ರದ್ದು ಕೋರಿ ಈಗಾಗಲೇ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು. ಹೈಕೋರ್ಟ್ನಲ್ಲಿ ಕೂಡ ಅರ್ಜಿಯನ್ನು ಈಗ ವಿಚಾರಣೆಯನ್ನು ಮಾಡುವ ಹಂತದಲ್ಲಿರುವಂಥದ್ದು. ಆದರೆ ಇಡೀ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಜೊತೆಯಲ್ಲಿ ಗುರುತಿಸಿಕೊಂಡಂಥ ಸಾಕಷ್ಟು ಜನ ಆರೋಪಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಹತ್ಯೆಯನ್ನು ಮಾಡಿರುವಂಥದ್ದು ಬಿಕ್ಲಶಿವನನ್ನು. ಏನು 212 ಸರ್ವೆ ನಂಬರ್ ಏನಿದೆ, ಇದರಲ್ಲಿ ಬರುವಂಥ 1.25 ಎಕರೆ ಜಮೀನೇನಿತ್ತು, ಈ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಜಗ್ಗ ಮತ್ತು ಏನು ಬಿಕ್ಲಶಿವನ ನಡುವೆ ಆಗಾಗಲೇ ವೈಮನಸ್ಸು ಶುರುವಾಗಿತ್ತು. ಇಬ್ಬರ ನಡುವೆ ಕೂಡ ವೈಮನಸ್ಸು ಇತ್ತು. ಈ ಹಿಂದೆ ಜಗ್ಗ ಬಂದು ಇವನಿಗೆ ಬಿಕ್ಲಶಿವಗೆ ಆವಾಜ್ ಕೂಡ ಹಾಕಿ ಹೋಗಿರ್ತಾನೆ, ವಾರ್ನಿಂಗ್ ಕೂಡ ಕೊಟ್ಟು ಹೋಗಿರ್ತಾನೆ. ಸೊ ಇದರ ಬೆನ್ನಲ್ಲೇ ಏನು ಬಿಕ್ಲಶಿವ ಕೂಡ ಆತನ ವಿರುದ್ಧ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾನೆ, ಆತನು ಕೂಡ ಹತ್ಯೆಯನ್ನು ಮಾಡಬೇಕು, ಇಲ್ಲ ಅಂದರೆ ಆತನಿಗೆ ವಾರ್ನಿಂಗ್ ಮಾಡಬೇಕು ಅಂತೇಳಿ. ಯಾಕೆಂದರೆ ಬಿಕ್ಲಶಿವನ ಏರಿಕೆ ಬಂದು ಜಗ್ಗ ಆವಾಜ್ ಹಾಕಿ ಹೋಗಿರುವ ಹಿನ್ನೆಲೆಯಲ್ಲಿ ನಾನು ಕೂಡ ಒಂದು ಅವನಿಗೆ ಆವಾಜನ್ನು ಹಾಕಬೇಕು ಅನ್ನೋ ಹಂತದಲ್ಲಿ ಇದ್ರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಈ ಬೆನ್ನಲ್ಲೇ ಜಗದೀಶ್ ಜಗ್ಗ ಏನಿದ್ದಾರೆ, ಈತ ತನ್ನ ಹೆಂಡತಿ ಮಕ್ಕಳ ಸಮೇತ ಊರಿಂದ ಜಾಗವನ್ನು ಖಾಲಿ ಮಾಡಿರುವಂತಹ ಆರೋಪಿ, ತನ್ನ ಅಸೋಸಿಯೇಟ್ಸ್ಗಳಿಗೆ ಏನೋ ಫಿಕ್ಸ್ ಮಾಡಿ ಹೋಗಿರ್ತಾನೆ. ಸೊ ಇವನು ಊರಿಂದ ಆಚೆಗೆ ಹೋದ ನಂತರ ಈತ ಮನೆಯಿಂದ ಹೊರ ಬಂದಾಗ ಅವನಿಗೆ ಹತ್ಯೆಯನ್ನು ಮಾಡಿರುವಂಥದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು 5 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ನೇನು ಅವರೇ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಈಗಾಗಲೇ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆ ಸಾಕ್ಷ್ಯಾಧಾರಗಳನ್ನು ಆಧಾರವಾಗಿ ಇಟ್ಕೊಂಡು ಇವತ್ತು ಅವ್ರನ್ನ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ. ಅದರ ಜೊತೆಗೆ ಇಡೀ ಪ್ರಕರಣದ ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ ಆಗಿರುವಂಥ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಈತ ತಲೆಮರೆಸ್ಕೊಂಡಿರುವಂಥದ್ದು. ಈತನಿಗಾಗಿ ಈಗಾಗಲೇ ವಿಶೇಷ ತಂಡವನ್ನು ರಚನೆ ಮಾಡಿರುವಂಥ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ ವಿರುದ್ಧ ಸಾಕ್ಷ್ಯಾಧಾರಗಳು ಪತ್ತೆಯಾಗಿದ್ದೇ ಆದಲ್ಲಿ, ಅದು ಸಿಕ್ಕಿದ್ದೇ ಆದಲ್ಲಿ ಅವರನ್ನು ಕೂಡ ಯಾವುದೇ ಕ್ಷಣದಲ್ಲಿ ಬಂಧನ ಮಾಡುವಂಥ ಸಾಧ್ಯತೆ ಇದೆ. ಬಂಧನದ ಭೀತಿಯ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಹೈಕೋರ್ಟ್ನ ಮೊರೆ ಹೋಗಿರುವಂಥದ್ದು. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಮಾಡಿದ ನಂತರ ನ್ಯಾಯಾಲಯ ಏನು ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗುತ್ತೆ. ಇದರ ಜೊತೆಗೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹತ್ಯೆ ಮಾಡಿದಂಥ ಆರೋಪಿಗಳು ಏನಿದ್ದಾರೆ ಅವರ 10 ವರ್ಷದ ಹಿನ್ನೆಲೆಯನ್ನು ಈಗಾಗಲೇ ತೆಗೆದುಕೊಳ್ತಾ ಇರುವಂಥದ್ದು. 10 ವರ್ಷದ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಸಾಕಷ್ಟು ಭೂವ್ಯಾಜ್ಯಗಳಲ್ಲಿ ಇವರಿಬ್ಬರಿಗೂ ಕೂಡ ವೈಮನಸ್ಸಾಗಿರುವಂಥದ್ದು. ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ, ಈತ ಪೊಲೀಸ್ ಠಾಣೆಗಳಲ್ಲಿ ಅಲ್ಲಿರುವಂಥ ಸಿಬ್ಬಂದಿಗಳನ್ನು ಬುಕ್ ಮಾಡು, ಅವ್ರ ಜೊತೆ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಅವ್ರಿಗೆ ಹಣಕಾಸನ್ನು ಕೊಡುವಂಥದ್ದು. ಆತನ ವಿರುದ್ಧ ಯಾವುದೇ ಪ್ರಕರಣಗಳು ಬಂದ ತಕ್ಷಣ ಆತನಿಗೆ ಮಾಹಿತಿ ಹೋಗುತ್ತೆ, ತಕ್ಷಣ ಅವನು ರಾಜಕಾರಣಿಗಳ ಪ್ರಭಾವವನ್ನು ಬೀಳಿಸಿ ಯಾವುದೇ ಆತನ ವಿರುದ್ಧ ಪ್ರಕರಣ ಆಗದ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು ಮತ್ತು ಸ್ಟೇಷನ್ಗಳೆಲ್ಲ ಹಣ ಕೊಟ್ಟು ಸೆಟಲ್ ಮಾಡಿಕೊಳ್ಳುವಂಥ ಕೆಲಸಗಳನ್ನು ಕೂಡ ಆತ ಮಾಡ್ತಾ ಇದ್ದಂಥ ಪೊಲೀಸ್ ಹಿರಿಯ ಅಧಿಕಾರಿಗಳ ಕೂಡ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಆರೋಪಿಗಳ ಬಂಧನದ ಬಳಿಕ ಮತ್ತೊಂದಿಷ್ಟು ಜನ ಪೊಲೀಸ್ ಸಿಬ್ಬಂದಿಗಳು ಕೂಡ ಅಮಾನತಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣ ಗಂಟೆಗೂ ಕೂಡ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಏನು ಜಗದೀಶ್ ಅಲಿಯಾಸ್ ಜಗ್ಗನ ಬಂಧನದ ನಂತರ ಇಡೀ ಪ್ರಕರಣದ ಹತ್ಯೆಗೆ ನಿಖರವಾದ ಅಂಶಗಳು ಹೊರಬೀಳುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್.